ಜನೋತ್ಸವ ನೋಡಿ ಬಹಳ ಆನಂದ ಆಗ್ತಾ ಇದೆ. ಪ್ರಪಂಚದಲ್ಲಿ ಮಾತೆಯಂದಿರಿಗೆ ಬಹಳ ಮಹತ್ತರವಾದ ಸ್ಥಾನವನ್ನು ಕೊಟ್ಟಿದ್ದಾರಂತೆ ದೇವರು. ಹೇಗೆ ಅಂದ್ರೆ, ನಾವು ಜನ್ಮ ತಾಳಬೇಕಾದ್ರೆ ಆ ತಾಯಿಯ ಗರ್ಭದಲ್ಲಿ ತಾಯಿ ಯಾವ ರೀತಿ ನೋಡ್ಕೊಳ್ತಾಳೆ ಅಂತ ಹೇಳಿದ್ರೆ, ಗರ್ಭವನ್ನೇ ಗುಡಿಯಾಗಿರಿಸಿಕೊಂಡು, ರಕ್ತದಲ್ಲಿ ಅಭಿಷೇಕ ಮಾಡಿ, ಕರುಣನೆ ಹಾರವಾಗಿರಿಸಿಕೊಂಡು, ಮಮತೆ ಪ್ರೀತಿ ವಾತ್ಸಲ್ಯ ಸಂತೋಷದಿಂದ ಸಾಕಿ ಸಲುತ್ತಾಳೆ. ಅಂತಹ ತಾಯಂದಿರಿಗೆ ನಮ್ಮದೇ ನಮಸ್ಕಾರ. ಗುರುಗಳು ಹಾಗೂ ತಂದೆ ಇಬ್ಬರು ಒಂದೇ. ಯಾಕೆ ಅಂದ್ರೆ, ಗುರುಗಳು ಶಿಷ್ಯಂದರಿಗೆ, ತಂದೆ ಮಕ್ಕಳಿಗೆ ತಾವು ಕಲಿತ ವಿದ್ಯೆಗಳೆಲ್ಲವನ್ನು ಧಾರೆ ಇರಿದ್ದಾರೆ. ಅಂತಹ ಗುರು ತಂದೆಯರಿಗೆ ಹೃದಯಪೂರ್ವಕವಾದ ನಮಸ್ಕಾರ. ಪ್ರೇಕ್ಷಕರ ಮೊದಲ ಕಲಾವಿದರು, ಆ ಪ್ರೇಕ್ಷಕ ಕಲಾವಿದರಿದ್ದರೆ ಈ ಕಲಾವಿದರು. ಆದ್ದರಿಂದ ಪ್ರೇಕ್ಷಕ ಕಲಾವಿದರಿಗೆ ವಿಶೇಷವಾದ ನಮಸ್ಕಾರ. ಏನಯ್ಯ ಇದು, ಬೆನ್ನಿಂದ ನಮಸ್ಕಾರ ಮಾಡ್ತಿದ್ಯಾ? ಗುರುಗಳು ವೇಗವಾಗಿ ಹೋಗ್ಬೇಕಾದ್ರೆ ಸಮಯ ಅಭಾವ ಅಲ್ವಾ, ಅದು ಹಿಂಗೆ ನಮಸ್ಕಾರ ಅಂತ ಹೋಗ್ತಾ ಇರ್ಬೋದು. ವಿಚಾರ ಏನು ಬಹಳ ವೇಗವಾಗಿ ಬರ್ತಾ ಇದ್ದೀರಲ್ಲ. ಶ್ರೀರಾಮಚಂದ್ರ ಪ್ರಭುಗಳಿಗೆ ಪಟ್ಟಾಭಿಷೇಕ. ಹೌದೇ? ಆದ್ರಿಂದ ಸೀತಾಮಾತೆಯವರು ತುಳಸಿ ಪೂಜೆ ಮಾಡಿ ನಮ್ಮಂತ ಬ್ರಾಹ್ಮಣೋತ್ತಮರಿಗೆ ಭೂರಿ ಭೋಜನವನ್ನೇ ಏರ್ಪಡಿ ಇದೆ ಭೋಜನ ಇದೆ. ವೇಳೆ ಆಗ್ಬಿಟ್ಟು ಭೋಜನ ಮುಗಿದೋಗ್ಬಿಟ್ರೆ ಕಷ್ಟ. ಅನುಮಾನ ವೇಳೆ ಕೇಳ್ಬೋದೆ. ಯಾವ ಕಾರ್ಯಕ್ರಮಗಳು ಪುರೋಹಿತರಿಗೆ ಬರಮಾಡ್ತಾರಲ್ಲ, ಪುರೋಹಿತರು ಯಾಕೆ ಬರಮಾಡಬೇಕು ಅಂತ ನನ್ನ ಪ್ರಶ್ನೆ. ಪುರೋಹಿತ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನೀನು? ಪುರೋಹಿತ ಅಲ್ವೇ? ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಪುರದ ಹಿತವನ್ನು ಬಯಸುವವನೇ ಪುರೋಹಿತ. ಸಣ್ಣ ವಿಚಾರ. ಬ್ರಾಹ್ಮಣ ಭೋಜನ ಪ್ರಿಯ ಅಂತಾರಲ್ವೇ? ಎಲ್ಲರೂ ಭೋಜನ ಮಾಡಿದಾಗ ನಾವು ಭೋಜನ ಮಾಡ್ತೀವಿ. ಯಾಕೆ ಬ್ರಾಹ್ಮಣ ಭೋಜನ ಪ್ರಿಯ? ಭೋಜನ ಮಾಡದೆ ಯಾರಿರ್ತಾರಯ್ಯ? ಅದು ಬ್ರಾಹ್ಮಣೋ ಬಹು ಜನಪ್ರಿಯ. ಬ್ರಾಹ್ಮಣ ಬಹು ಜನಪ್ರಿಯ ಏನೆಲ್ಲ ಮಡಗಿದ್ವಿ ವಿಚಾರ. ನೋಡೋಣ, ವೇಳೆ ಆಗ್ಬಿಡ್ತು. ಹೌದು, ಭೋಜನ ಮುಗ್ದೋಗ್ಬಿಟ್ರೆ ಕಷ್ಟ. शुभमयिताये शुभोदये सुन्दरिताये ताये श्री तुलसी माते अम्मा मान्विते मंगलांगे शुभांगे मंजुल गुणगणानुते सुरनुते मान्विते मंगलांगे शुभांगे मंजुल भाग्य प्रदाते
ಅಮ್ಮ ಜಗನ್ಮಾತೆ, ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕ ಮಹೋತ್ಸವ. ಇಂತಹ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಹರಿಸುತ್ತಾಯಿ. ಆಹಾ, ಎಂತಹ ಹರ್ಷದ ಸುದಿನವಿದು. ಈ ದಿನ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣ ಶತಮಾನಂ ಭವತಿ ಶತಾಯುಷಾಯ್ ಸೇವೇಂದ್ರೇ ಪ್ರತಿಷ್ಠತಿ. ದೀರ್ಘ ಸುಮಂಗಲೀ ಭವ, ದೀರ್ಘಾಯುಷ್ಮಾನ್ ಭವ, ಸಕಲ ಇಷ್ಟಾರ್ಥ ಪ್ರಾಪ್ತಿರಸ್ತು.
ಜಾನಕಿಯು ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ನೀಡಿ ಪುಣ್ಯಕ್ಕೆ ಭಾಗಿಯಾಗುತ್ತಿರುವಳು. ಈಗ ನನಗೊದಗಿರುವ ಈ ವನವಾಸದ ವಾರ್ತೆಯನ್ನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಜಾನಕಿ, ಹಾಯ್ ಪುತ್ರ. ಭುವನವನಿತೆ ಮುಡಿದ ಮಲ್ಲಿಗೆಯೋ ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ಮೇಘ ಸುವಿಚಾರಶೀಲ ನೀಲಕುಂತಳ ವಿಶಾಲ ಪಾಲ ರಾಮನ ನೋಡುವೆ ಮನಧಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ಕಸ್ತೂರಿ ತಿಲಕ ಸಖಯೇನೋ ಆರಿಪುತ್ರ ಸೀತಾ, ಸಂತೋಷ ಆಗಿದೆ ಆರಿಪುತ್ರ ಜಾನಕಿ, ಸಖಯೇನೋ ಸಂತೋಷವಾಗಿದೆ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ
ಸೀತಾ ಸಂತೋಷ ವಾಗಿದೆ. ಆದಿಪುತ್ರ, ಜಾನಕಿ, ಇದೇನು ಸ್ವಾಮಿ, ಈ ದಿನ ತಮಗೆ ಪಟ್ಟಾಭಿಷೇಕ ಮಹೋತ್ಸವ. ಇಂತಹ ಶುಭ ಸಮಯದಲ್ಲಿ ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲ ಈ ರೀತಿಯಾಗಿ ಕಾಂತಿಹೀನವಾಗಿರುವುದಲ್ಲ. ಲೋಲನೆ ಚಿಂತೆಯ
ಜಾನಕಿ, ಏನಾಯ್ತು ಸ್ವಾಮಿ? ಈ ನಿಮ್ಮ ಚಿಂತೆಗೆ ಕಾರಣವೇನು? ಏನೆಂದು ಹೇಳಲಿ ಸೀತಾ? ಪಿತ ದಶರಥ ತಾನೋ ಸೂತ ಭರತನಿಗೆ ರಾಜ್ಯವನ್ನು. ಸೀತಾ, ಪಿತ ದಶರಥ ತಾನೋ ಸೂತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದೀತನು ಕೇಳಿಸುತ್ತೆ. ಅತಿಶಯದಿಂದೀತನು ಕೇಳಾಲಿ ಸರಸೀರು ಕಮುಕಿಯೇಳಿ ಏನ ಕೇಳಾಲಿ. ಜನಕನ್ನೋ ಎನ್ನನ್ನೋ ಜನಕನೋ ಎನ್ನನ್ನೋ ಒನಗೆ ಪೋಯಂದನೋ. ಜನಕನೋ ಎನ್ನನ್ನೋ ಒನಗೆ ಪೋಯಂದನೋ. ಜನಕಾತನೆಯಿತ್ತನು ಜನಕಗೆ ಜನಕಾತನೆಯಿತ್ತನು ಜನಕಗೆ ಏನಾಲಿ ಸರಸೀರು ಕಮುಕಿಯೇಳಿ ಏನಾಲಿ. ಏನೆಂದು ಹೇಳಲಿ ಸೀತಾ? ಹಿಂದೆ ದೇವಾಸುರ ಹಿತದಲ್ಲಿ ಕೈಕಾ ಮಾತೆಯವರು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು ಈ 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಏನೆಂಬುದಾದ ಸ್ವಾಮಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಆಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರು ಮಡಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾರೆ. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನಾನು ಬರುವ ತನಕ ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿನ್ನ ತಂದೆ ಮನೆಯಲ್ಲಾದರೂ ಇರು. 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಬಹುಬೇಗ ಬಂದು ಬಿಡುತ್ತೇನೆ. ನನ್ನನ್ನು ಬೀಳ್ಕೊಡು ಸೀತಾ. ಎಲೆ ವಿಧಿ, ಎಲೆ ವಿಧಿ, ನಿನ್ನ ಹೃದಯವೂ ಅದೆಷ್ಟೊಂದು ಕಠಿಣವು. ನನ್ನ ಆಸೆಗಳೆಲ್ಲವೂ ನಾಶವಾಗಿ ಹೋದವೆ, ನನ್ನ ಬಯಕೆಗಳೆಲ್ಲವೂ ಬಯಲಾಗಿ ಹೋದವೆ. ಪ್ರಾಣೇಶ್ವರ, ಇದೆಂತಹ ವಿಷಮ ವಾರ್ತೆಯನ್ನು ನಾನು ಕೇಳುತ್ತಿರುವೆನು ಸ್ವಾಮಿ. ಇದರಲ್ಲಿ ನಾನು ಮಾಡಿದ ಅಪರಾಧವಾದರೂ ಏನು? ಮರದನೆಳು ಮರವನ್ನೇ ಆಶ್ರಯಿಸುವಂತೆ ನಾನು ನಿಮ್ಮ ಚರಣದಾಸಿ, ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯು ನಾನು. ಅದೆಂತಹ ಕಷ್ಟಗಳು ಬಂದರೂ ಸಹಿಸಿಕೊಂಡು ಕಾಲವನ್ನು ಕಳೆಯುವೆನು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡವೇ ಕರೆದುಕೊಂಡು ಹೋಗಿ. ಬೇಡ ಸೀತಾ, ಬೇಡ. ವನವಾಸದ ಹಾಗ್ದೆ ನನಗೆ, ನಿನಗಲ್ಲ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖವಾಗಿ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿಂದು ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಕಷ್ಟಪಡುವುದನ್ನು ನಾನು ಈ ನನ್ನ ಕಣ್ಣುಗಳಿಂದ ನೋಡಲಾರೆ ಸೀತಾ, ನೋಡಲಾರೆ. ನನ್ನನ್ನು ಬೀಳ್ಕೊಡು, ಬಹುಬೇಗ ಬಂದು ಬಿಡುತ್ತೇನೆ.
ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ಸೂರ್ಯನಿಲ್ಲದ ಗಗನದಂತೆಯೂ ದೇವರಿಲ್ಲದ ಗುಡಿಯಂತೆಯೂ ನೀವಿರದ ಈ ಅಯೋಧ್ಯೆಯಲ್ಲಿ ಅರೆಘಳಿಗೆಯೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ ಪ್ರಭು. ದಯಮಾಡಿ ನನ್ನನ್ನು ನಿಮ್ಮ ಸಂಗಡವೇ ಕರೆದುಕೊಂಡು, ನೀವು ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಖಂಡಿತವಾಗಿಯೂ ನಾನು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಸೀತಾ, ವಿಧಿ ಇಚ್ಛೆ ಇದ್ದಂತಾಗಲಿ. ಮಾತಾ ಪಿತೃವಿನ ಸೇವೆ ಮಾಡಿಕೊಂಡು ನಂತರ ಹೊರಡೋಣ. ನಡೆ. ಅಗ್ರಜ, ನಮಸ್ಕರಿಸುವೆನು. ಸಹೋದರ, ನಿನಗೆ ಮಂಗಳವಾಗಲಿ. ಅಣ್ಣ, ಈ ದಿವಸ ನಿಮ್ಮ ಪಟ್ಟಾಭಿಷೇಕವೆಂದು ಪಟ್ಟಣದಲ್ಲೆಲ್ಲರೂ ಸಂತೋಷಭರಿತರಾಗಿರುವರು. ಹೀಗಿರುವಾಗ ನೀನು ಖಿನ್ನ ಮನಸ್ಕನಾಗಿ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರಬೇಕೆ? ಹೇಳಿದ್ದರೆ ನಾನೇ ರಥವನ್ನು ತೆಗೆದುಕೊಂಡು ಬರುತ್ತಿದ್ದೆ. ಲಕ್ಷ್ಮಣ, ನಿನ್ನ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಸಂತೋಷವಾಗಿದ್ದರೂ ಸಹ ನಾನು ಇಂದಿನಿಂದ ಪಾದಚಾರಿಯಾಗಿಯೇ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ. ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ಹಿಂದೆ ದೇವಾಸುರ ಯುದ್ಧದಲ್ಲಿ ಕೈಕಾ ಮಾತೆಯವರು ಸಾಹಸಕ್ಕೆ ಮೆಚ್ಚಿ ತಂದೆಯವರು 2 ವರಗಳನ್ನು ಕೊಟ್ಟಿದ್ದರಂತೆ. ಆ ವರಗಳನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾದಂತಹ ಪಟ್ಟಾಭಿಷೇಕವನ್ನು ತಪ್ಪಿಸಿ ಅಣ್ಣ ತನ್ನ ಮಗನಾದ ಭರತನಿಗೆ ಆಗಬೇಕೆಂದಲೂ, ಇನ್ನು ಎರಡನೇದಾಗಿ ಇನ್ನು 2ನೇ ವರಕ್ಕೆ ನಾನು ನಾರುಮುನಿಯನ್ನುಟ್ಟು ಜಟ ವಲ್ಕಲಧಾರಿಯಾಗಿ ಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡಿದ್ದಾರೆ. ಅಣ್ಣ ಮಾತನಾಡಿದಂತ ಸುಳ್ಳರ ಶಿರಗಳ ಕಡಿಯುವ ಬರದು. ಮಾತನಾಡಿದಂತ ಸುಳ್ಳರ ಶಿರಗಳ ಕಡಿಯುವ ಬರದು. ಸಾಕೇತಪುರತಿ ಬರೆಯುತ್ತಾರೆ ವರರಘುವರ ಎತ್ತಿನ ಸಾಕೇತಪುರತಿ ಬರೆಯುತ್ತಾರೆ. ಕಾಡದೆ ಬರೆದ ಸುಖದಲ್ಲಿ ರಾಜ್ಯವದಾಡುವನೆ. ಕಾಡದೆ ಬರೆದ ಸುಖದಲ್ಲಿ ರಾಜ್ಯವದಾಡುವನೆ. ಉದಿತನ ಮುಂದಾಗಿರಲಿದ್ದರೆಯೋ, ಉದಿತನ ಮುಂದಾಗಿರಲಿದ್ದರೆಯೋ ಕಾತನಾಡಿದಂತ ಮಾತ ಕರೆಯಿದೆ. ಕಾತನಾಡಿದಂತ ಮಾತ ಕರೆಯಿದೆ. ಸಾಕೇತಪುರತಿ ಬರೆಯುತ್ತಾರೆ ವರರಘುವರ ಎತ್ತಿನ ಸಾಕೇತಪುರತಿ ಬರೆಯುತ್ತಾರೆ. ಕೂಡದು ಅಣ್ಣ, ಕೂಡದು. ನೀನು ಅರಣ್ಯಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ ವಿಷಭರಿತ ಕಾಲದಲ್ಲಿ ಆ ಕೈಕೆ ಮೋಹವೆಂಬ ವಿಷವು ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆ ಮಾತುಗಳನ್ನು ನಡೆಸಲೇ ಕೂಡದು. ಆ ಕ್ರೂರ ಪಿಶಾಚನ್ನು ತೃಪ್ತಿಗೊಳಿಸಲು ಅಣ್ಣ ನಿನಗೆ ಒಲಿದು ಬಂದಿರುವ ರಾಜ್ಯ ಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತರಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆಯಾದರೂ ಗುರುವಾದರೂ ಶಿಕ್ಷಾರ್ಹನೆಂದು ಧರ್ಮಶಾಸ್ತ್ರವೇ ಹೇಳಿರುವುದು. ಹೀಗಿರುವಲ್ಲಿ ಕಿರಿಯ ಹೆಂಡತಿಗೆ ಮನಸ್ಸೋತು ನಿರಪರಾಧಿಯಾದ ನಿನಗೆ ವನವಾಸ ಶಿಕ್ಷೆ ವಿಧಿಸಿರುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ? ಆಜ್ಞಾ ಭಂಗಂ ನರೇಂದ್ರಾಣಂ ದಂಡಂ ಎಂಬ ಆರ್ಯೋಕ್ತಿಯಂತೆ ನೀನೀಗ ತಂದೆ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು. ಅಣ್ಣ ಅಣ್ಣ ನನಗೀಗಲೇ ಆಜ್ಞೆಯನ್ನು ಕೊಡು. ಧರ್ಮಾತ್ಮನು ಕುಲಜ್ಯೇಷ್ಠನು ಆದ ನಿನ್ನಲ್ಲಿ ದ್ವೇಷ ಅಸೂಹೆಗಳನ್ನು ತನ್ನ ಮಗನ ಮೇಲಿನ ವ್ಯಾಮೋಹದಿಂದಲೂ ರಾಜ್ಯ ಪದವಿಗೂ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಗೆ ನಾಲಿಗೆ ಸೀಳಿಬಿಡುವನು. ಶಾಂತನಾಗು ಸಹೋದರ, ಶಾಂತನಾಗು.
ನಿನ್ನ ಮಾತನು ನಿನ್ನ ಮಾತನು ಸುಂದರಿ ಅಮೈಗೆ ಎಂದು ನಾನು ತಿಳಿಯುತ್ತ ಶಾಂತನಾಗು ಸಹೋದರ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪುತ್ರರಾಗಿ ಜನಿಸಿದ ನಾವುಗಳು ಮಾತಾಪಿತೃನ ಆಜ್ಞೆಯನ್ನು ಪಾಲಿಸುವುದೇ ನಮ್ಮ ಕರ್ತವ್ಯ. ನಾನು ಈ ದಿನವೇ ವನವಾಸಕ್ಕೆ ಹೊರಟಿದ್ದೇನೆ. ನೀನು ಇಲ್ಲೇ ಇದ್ದು ಮಾತಾಪಿತೃವಿನ ಸೇವೆ ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನಾಗು ಸಹೋದರ. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ನೀನಿಲ್ಲದ ಈ ಅಯೋಧ್ಯೆಯಲ್ಲಿ ನಾನು ಸಹ ಇರಲಾರೆನು ಅಣ್ಣ. ನಾನು ಕೂಡ ನಿಮ್ಮೊಂದಿಗೆ ವನವಾಸಕ್ಕೆ ಬರುವೆನು ಅಣ್ಣ. ಬೇಡ ಲಕ್ಷ್ಮಣ, ನೀನು ವನವಾಸಕ್ಕೆ ಬಂದರೆ ವೃದ್ಧರಾದ ಮಾತಾಪಿತೃವಿನ ಸೇವೆ ಮಾಡೋರು ಯಾರು? ಲಕ್ಷ್ಮಣ, ಶಾಂತನಾಗು. ಸರಿಗೆ ನಾಡ ತೊರೆವುದು ದೊರೆಯೇ ಅಣ್ಣ. ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆವುದು ಸರಿಯೇ? ಸಹೋದರ, ಇಲ್ಲದ ಗಗನ ಮೆದುಗಿಲ್ಲದ ವದನ ದೇವರಿಲ್ಲದ ಸದನ ಇಂತಾಯ್ತೇ ಅಯೋಧ್ಯೆಯ ಕದನ. ರಾಮ ಅಣ್ಣ, ಮಾತಾಪಿತೃವಿನ ಸೇವೆಯನ್ನು ಮಾಡಲು ಭರತ ಶತ್ರುಘ್ನರಿರುವರು. ಮೇಲಾಗಿ ಆ ಕೈಕಾಮಾತೆಯವರಿರುವಾಗ ನಾನೆಂದು ಪ್ರಯೋಜನವಾದರೂ ಏನು ಅಣ್ಣ? ನಡೆ ಅಣ್ಣ, ನಾನು ಕೂಡ ನಿಮ್ಮೊಂದಿಗೆ ವನವಾಸಕ್ಕೆ ಬರುತ್ತೇನೆ. ಅಣ್ಣ, ಒಂದು ವೇಳೆ ನೀವು ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನೀಗಲೇ ಪ್ರಾಣತ್ಯಾಗ ಮಾಡಿಬಿಡುವೆ. ಲಕ್ಷ್ಮಣ, ಜಾನಕಿಯೂ ಸಹ ನನ್ನ ಹಿಂದೆ ಹೊರಟಿರುವಳು. ನೀನು ಸಹ ಹಠ ಸಾಧಿಸಿ ಬರುತ್ತಿರುವೆ. ನಡೆಯಿರಿ, ವಿಧಿ ಇಚ್ಛೆ ಇದ್ದಂತಾಗಲಿ. ಮಾತಾ ಪಿತೃವಿನ ಆಶೀರ್ವಾದವನ್ನು ಪಡೆದು ನಂತರ ಹೊರಡೋಣ.
ಈ ನಿರ್ಭಾಗ್ಯ ದಶರಥನ ಉದರದಲ್ಲೇಕೆ ಜನಿಸಿದೆ ಮಗನೇ? ಅಯ್ಯೋ ಕೈಕ, ವಯೋವೃದ್ಧನಾದ ನನ್ನನ್ನು ನಿನ್ನ ಕೋಪಾಗ್ನಿ ಜ್ವಾಲೆಯಿಂದ ಸುಡುತ್ತಿರಲೇ ಮಾರಿ ನನ್ನ ವಂಶಚ್ಯೋತಿಯನ್ನು ನೀನೇ ನಿನ್ನ ಕೈಯಾರೆ ನಂದಿಸಲು ಕಾತರೊಳಗಿರಲವೇ ಹೆಮ್ಮಾರಿ. ಪ್ರಾಣೇಶ್ವರ, ಅಯ್ಯೋ, ಆ ಬ್ರಹ್ಮನು ಕನಿಕರವೆಂಬುದನ್ನು ಲವಲೇಶವಾದರೂ ನಿನ್ನ ಹೃದಯದಲ್ಲಿ ಇಡಲಿಲ್ಲವೇನೆ? ಇಲ್ಲ. ಸಾಕು ಮಾಡಿ ಈ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ಎಲ್ಲಿ ರಾಮನಲ್ಲಿ? ಜನಕ, ವನವಾಸಕ್ಕೆ ಹೊಂಟಿರುವ ನಮಗೆ ಇನ್ನು ಅನುಜ್ಞೆಯನ್ನು ಕೊಡಿ. ರಾಮ, ರಾಮಚಂದ್ರ, ನಿನ್ನನ್ನು ಆಗಲಿ ನಾನು ಹೇಗೆ ಜೀವಿಸಲಿ ಕಂದ? ಹೇಗೆ ಜೀವಿಸಲಿ? ಪಟ್ಟಾಭಿಷೇಕಕ್ಕಾಗಿ ನಿಶ್ಚಯವಾಗಿರುವ ಲೆಕ್ಕದಲ್ಲಿ ನೀನು ಅರಣ್ಯವಾಸಕ್ಕೆ ತೆರಳುವಂತಾಯಿತೆ. ತ್ರಿಕಾಲ ಜ್ಞಾನಿಗಳಾದ ವಸಿಷ್ಠರು ಕಟ್ಟಿದ ಈ ಕಂಕಣವು ಕಾಡಿನಲ್ಲಿ ಅಲೆಯುತ್ತ ಕಂದ ಮೂಲಾದಿಗಳನ್ನು ತಿನ್ನುವಂತೆ ಮಾಡಿದ್ದೆ. ಅಯ್ಯೋ ರಾಮ, ನನ್ನ ಪತಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ನನಗೆ ಅಮ್ಮ ಸೀತಾ, ನೀನು ಹೊರಟಿರುವೆಯಾ ತಾಯಿ? ಅಯ್ಯೋ, ಪತಿಯೊಡನೆ ಅರಣ್ಯವಾಸಕ್ಕೆ ಹೊರಟಿರುವ ನಿನ್ನ ಈ ದೃಢ ಸಂಕಲ್ಪವು ಶ್ಲಾಘನೀಯವಾದದ್ದೇ. ಪತಿವ್ರತ ಶಿರೋಮಣಿಯಾದ ನಿನಗೆ ನಾನು ಹೇಳುವುದೇನಿದೆ ತಾಯಿ? ದೀರ್ಘ ಸುಮಂಗಲಿ ಭವ. ಹೋಗಿ ಬಾ, ದೈವೇತ್ಯತ್ತಾಗಲಿ, ಹೋಗಿ ಬಾ. ಜನಕ, ಅಗ್ರಜನ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನೂ ಸಹ ಆಶೀರ್ವದಿಸಿ. ಲಕ್ಷ್ಮಣ, ಲಕ್ಷ್ಮಣ, ತರುಣಿಯಾದ ಸತಿಯನ್ನು ತೊರೆದು ಈ ಅರಮನೆಯ ಸುಖ ಸಂತೋಷಗಳನ್ನು ತೊರೆದು ಅಣ್ಣನೊಡನೆ ಅರಣ್ಯವಾಸಕ್ಕೆ ತೆರಳುತ್ತಿರುವ ನಿನ್ನ ಈ ಪಾತ್ರ ವಾತ್ಸಲ್ಯವನ್ನು ಮೆಚ್ಚಬೇಕಾದಂತೆ ಮೆಚ್ಚಬೇಕಾದ. ಅಯ್ಯೋ ಅಯ್ಯೋ, ನನ್ನ ಈ ಜೀವರತ್ನಗಳನ್ನು ಆಗಲಿ ನಾನು ಹೇಗೆ ಜೀವಿಸಲಿ? ಅರಮನೆಯಲ್ಲಿ ಪೀತಾಂಬರಗಳನ್ನು ಉಡುತ್ತಿದ್ದ ನೀವು ಕಾಡಿನಲ್ಲಿ ಹರಿಯುತ್ತ ನಾರು ಮಡಿಗಳನ್ನು ಉಡುವಂತಾಯಿತೆ. ಅರಮನೆಯಲ್ಲಿ ಮೃಷ್ಟಾನ್ನವನ್ನು ಭುಂಜಿಸುತ್ತಿದ್ದ ನೀವು ಕಾಡಿನಲ್ಲಿ ಅಲೆಯುತ್ತ ಕಂದ ಮೂಲಾದಿಗಳನ್ನು ತಿನ್ನುವಂತಾಯಿತೆ. ಅಯ್ಯೋ, ಈ ದೃಶ್ಯಗಳನ್ನು ನೋಡುವ ಈ ನನ್ನ ಕಣ್ಣುಗಳು ಹಿಂಗೆ ಹೋಗಬಾರದೆ. ಅಮ್ಮ, ಅಮ್ಮ ಸೀತಾ, ನೀನು ಅರಣ್ಯವಾಸಕ್ಕೆ ಹೊರಟಿರುವುದು ಈ ಅರಮನೆಯ ರಾಜಲಕ್ಷ್ಮಿಯನ್ನು ಕಳೆದುಕೊಂಡಂತಾಯಿತು. ಕೈಕಾ ಕೈಕಾ, ಈಗಲೂ ಕಾಲವು ಮೆಚ್ಚಿಲ್ಲ. ನನ್ನ ಈ ಜೀವರತ್ನಗಳು ಕಾಡು ಪಾಲಾಗುವುದನ್ನು ತಪ್ಪಿಸು ಕೈಕಾ, ತಪ್ಪಿಸು. ಈ ಜಗತ್ತಿನಲ್ಲಿ ಕೀರ್ತಿಯನ್ನು ಪಡೆ ಕೈಕಾ. ಇದೋ ಈಗಲೂ ಕೈ ಮುಗಿದು ಬೇಡಿಕೊಳ್ಳುವೆನು. ತಂದೆ, ರಾಮ, ಏನಿದು? ರಾಮ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆ 4 ಸುಪುತ್ರನ್ನು ಪಡೆದ ನೀವು ಈ ಅಲ್ಪವಾದ ವಿಚಾರಕ್ಕೆ ಅಂಗಲಾಚಿ ಬೇಡಿದರೆ
ಸ್ವರ್ಗದಲ್ಲಿರುವ ಪಿತೃಗಳನ್ನು ನಾವಾಗಿ ನರಕಕ್ಕೆ ತಳ್ಳಿದಂತಾಗುವುದಿಲ್ಲವೇ? ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಬೀಳ್ಕೊಡಿ. ಸುಭದ್ರ, ಸುಭದ್ರ ಪ್ರಭು, ಬಾ. ಶ್ರೀರಾಮಚಂದ್ರನು ಅರಮನೆಯಲ್ಲಿ ವಾಸವಾಗಿದ್ದಂತೆಯೇ ಅರಮನೆಯಲ್ಲಿ ಕಾಡಿನಲ್ಲಿಯೂ ಸುಖವಾಗಿರಲಿ. 14 ವರ್ಷಕ್ಕೆ ಬೇಕಾಗುವ ಆಹಾರ ಸಾಮಗ್ರಿಗಳನ್ನೆಲ್ಲ ಕಳುಹಿಸಿಕೊಡು. ಆಗಬಹುದು. ನಿಲ್ಲು, ನಿಲ್ಲು ಸುಮಂತ್ರ. ನಿಲ್ಲಪ್ಪ, ನಿಲ್ಲು. ಮಹಾದೇವರು, ಮಹಾದೇವರು ಏನನ್ನು ಹೇಳುತ್ತಿದ್ದಾರೆ, ಕೇಳಿಕೊಂಡು ಹೋಗು. ಏನಂದಿರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನು ಆಳಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು. ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರ್ಮುಡಿಯನ್ನುಟ್ಟು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ಏನು? ನನ್ನ ರಾಮನಿಗೆ ನಾರು ಮಡಿಯೇ ರಾಮ? ಜನಕ, ವನವಾಸಕ್ಕೆ ಹೊಂಟಿರುವ ನಮಗೆ ಹೇಗೆ ರತ್ನಾಭರಣಗಳು? ಕೊಡುತ್ತಾ ಈ ನಾರುಮಡಿಯನ್ನು, ಅದನ್ನೇ ನನ್ನ ರಕ್ಷಾ ಕವಚವೆಂದು ಭಾವಿಸುತ್ತೇನೆ. ಧರಿಸು ಈ ನಾರ್ಮುಡಿಯನ್ನು. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆ ಹೊರಟಿರುವೆಯಲ್ಲ, ನೀನೋ ಧರಿಸೋ. ಸೀತಾ, ನೀನು ಧರಿಸು ಈ ನಾರ್ಮುಡಿಯನ್ನು. ಲಕ್ಷ್ಮಣ, ಜನಕ, ಅಂತ ಕಾಡಿಗೆ ಸುತರ ಕಳುಗಿ ನಾನು ಬದುಕಿರಲ್ಲ. ಕೋಮಲಾಂಗ ಲಕ್ಷ್ಮಣನನು ಕೋಮಲಾಂಗ ಕೋಮಲಾಂಗ ಲಕ್ಷ್ಮಣನನು ಆಗಲಿ
ಸುಂದರ ಎಂದು ಕಳುಗಲಿ. ಜನಕ, ಈ ವ್ಯಸನವನ್ನು ಬಿಡಿ, ನಮ್ಮನ್ನು ಬೀಳ್ಕೊಡಿ. ಅಯ್ಯೋ ರಾಮ, ದಯಾ ಸಾಗರ ದಶರಥನೇ ಹೋಗಿ ಕರುಣಾ ತಂದೆಯೇ ನಿಮ್ಮಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ಏಕಾಂತೆಯೋ ಎಂದಿಗೆ ಕಾಂತೆಯೋ ಕರುಣವೋ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣಾ ರಾಮ, ರಾಘವ, ಹೊರಟೇ ಹೋದರು. ನನ್ನ ಜೀವನದ್ದು ಹೊರಟೇ ಹೋದರು. ಕೈಕ, ನನ್ನ ಮಾತನ್ನು ಕೇಳು ಕೈಕ, ಕೇಳು.
ರಾಮನು ಏನಪ್ಪ ಕೈದ ಕೈಕ ಏನಪ್ಪ